ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೊರಟ್ಟಿ ಅವರು ಪರಿಸ್ಥಿತಿನ ತಹಬದಿಗೆ ತರೋ ಪ್ರಯತ್ನ ಮಾಡ್ತಿದ್ದಾರೆ, ಅದರ ಹೊರತಾಗಿಯೂ ಕೂಡ ಜಟಾಪಟಿ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ, ಹಾಗೆ ವಿರೋಧ ಪಕ್ಷದ ಆರೋಪಕ್ಕೆ ಪ್ರಮುಖ ಕಾರಣವಾಗ್ತಿರೋದೇನ್ ವಿಚಾರ? ಸ್ಮಿತಾ, ನಿನ್ನೆಯಿಂದನೂ ಕೂಡ ವಿಧಾನ ಪರಿಷತ್ತಿನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವಿಚಾರಕ್ಕೆ ಒಂದಷ್ಟು ಗದ್ದಲಗಳು ಜೋರಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಒಂದು ವಂದನಾ ನಿರ್ಣಯದ ಮೇಲೆ ಪ್ರಸ್ತಾವನೆ ಮಾಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಇದು ವಂದನಾ ನಿರ್ಣಯನ ಅಥವಾ ನಿಂದನಾ ನಿರ್ಣಯನ, ಈ ಎರಡರಲ್ಲಿ ಯಾವುದನ್ನು ಒಂದಾದ್ರೂ ಸ್ಪಷ್ಟಪಡಿಸಿ ಅನ್ನುವಂತ ಹಕ್ಕೊತ್ತಾಯವನ್ನ ಸರ್ಕಾರಕ್ಕೆ ಮಂಡಿಸಿದ್ರು. ಯಾಕಂತಂದ ಹೇಳಿದ್ರೆ ಒಂದ್ ಕಡೆಗೆ ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸರ್ಕಾರ ಟೀಕೆಯನ್ನ ಮಾಡುತ್ತಾ ಇದೆ, ಮತ್ತೊಂದು ಕಡೆಗೆ ಇದು ವಂದನಾ ನಿರ್ಣಯನ ಅನ್ನುವಂತ ರೀತಿಯಲ್ಲಿ ನಿರ್ಣಯನ ಮಂಡಿಸಲಿಕ್ಕೆ ಮುಂದಾಗಿದೆ. ಈ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದನ್ನ ಸ್ಪಷ್ಟಪಡಿಸಿ ಅನ್ನುವಂತ ಒತ್ತಾಯವನ್ನ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರ ನಡುವೆ ಸಾಕಷ್ಟು ಜಟಾಪಟಿ ಜೋರಾಗಿ ನಡೀತು. ಇದು ಭೋಜನ ವಿರಾಮದವರೆಗೂ ಇತ್ತು. ಭೋಜನ ವಿರಾಮದ ಬಳಿಕವೂ ಕೂಡ ವಿಧಾನಸಭೆಯಲ್ಲಿ ಎಚ್.ಕೆ. ಪಾಟೀಲ್ ರವರು ಆಡಿದಂತಹ ಮಾತಿನಗಳ ವಿಚಾರಕ್ಕೆ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು, ಇದರಲ್ಲಿ ಸಭಾಪತಿಗಳಾಗಿ ಮತ್ತು ವಿಪಕ್ಷ ನಾಯಕರ ಹೆಸರು ಕೂಡ ಉಲ್ಲೇಖ ಆಗಿದೆ, ಇದು ಹಕ್ಕುಚ್ಯುತಿ ಮಂಡನೆ ಆಗುತ್ತೆ ಅನ್ನುವಂತ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ಸದಸ್ಯರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ರೂಲ್ ಬುಕ್ ಅನ್ನ, ವಿಧಾನ ಪರಿಷತ್ನ ನಿಯಮಾವಳಿ ಎಂಬ ಪುಸ್ತಕ ಏನಿದೆ ಅದನ್ನ ಹರಿದು ಹಾಕಿ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಈ ರೂಲ್ ಬುಕ್ ಯಾಕಿರಬೇಕು ಅನ್ನೋಂತ ಆಕ್ರೋಶವನ್ನ ಬುಕ್ ಅನ್ನ ಹರಿದು ಹಾಕುವ ಮೂಲಕ ಹೊರ ಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ಇದರಿಂದ ಕೇಳಿದಂತ ಆಡಳಿತ ಪಕ್ಷದ ಸದಸ್ಯರೇನಿದ್ದಾರೆ, ರೂಲ್ ಬುಕ್ ಅನ್ನ ಹರಿದು ಹಾಕಿರುವಂತದ್ದು ಪೀಠಕ್ಕೆ ಮಾಡಿರುವಂತ ಅಪಮಾನ, ಹಾಗಾಗಿ ಪೀಠಕ್ಕೆ ವಿಪಕ್ಷ ನಾಯಕರು ಕ್ಷಮೆ ಯಾಚಿಸಬೇಕು, ಇಲ್ಲ ಅಂತಂದ ಹೇಳಿದ್ರೆ ಆಚೆಗೆ ಹಾಕಿ ಅನ್ನುವಂತ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಪೀಠದಲ್ಲಿದ್ದಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ರೂಲ್ ಬುಕ್ ಅನ್ನ ಹರಿದು ಹಾಕಬಾರ್ದು, ಯಾಕಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನ ಇದ್ದಂತೆ, ಹಾಗಾಗಿ ನೀವು ವಿಷಾದವನ್ನ ವ್ಯಕ್ತಪಡಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟರು. ಸೂಚನೆಯ ಬಳಿಕವೂ ಕೂಡ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಗದ್ದಲ ಜೋರಾದ ಹಿನ್ನೆಲೆಯಲ್ಲಿ ಸದನವನ್ನ 10-15 ನಿಮಿಷಗಳ ಕಾಲ ಈಗ ಮುಂದೂಡಿಕೆ ಮಾಡಲಾಗಿದೆ. ಸದನ ಮತ್ತೆ ಪುನರಾರಂಭದ ನಂತರದಲ್ಲೂ ಕೂಡ ಈ ಗದ್ದಲ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ತಪಾಸಣೆಗೊಂಡಾಗೂ ಭಾರತ ವಾಹನಗಳ ತಪಾಸಣೆಗೊಂಡಾಗೂ ಭಾರತ ವಾಹನಗಳ ತಪಾಸಣೆಗೊಂಡಾಗೂ ನಮ್ಮನ್ನ ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಅಂತಂದ್ರೆ ಈ ರೂಲ್ ವಾಹನಗಳ ತಪಾಸಣೆಗೊಂಡಾಗೂ ನಮ್ಮನ್ನ ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಅಂತಂದ್ರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೊರಟ್ಟಿ ಅವರು ಪರಿಸ್ಥಿತಿನ ತಹಬದಿಗೆ ತರೋ ಪ್ರಯತ್ನ ಮಾಡ್ತಿದ್ದಾರೆ, ಅದರ ಹೊರತಾಗಿಯೂ ಕೂಡ ಜಟಾಪಟಿ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ, ಹಾಗೆ ವಿರೋಧ ಪಕ್ಷದ ಆರೋಪಕ್ಕೆ ಪ್ರಮುಖ ಕಾರಣವಾಗ್ತಿರೋದೇನ್ ವಿಚಾರ? ಸ್ಮಿತಾ, ನಿನ್ನೆಯಿಂದನೂ ಕೂಡ ವಿಧಾನ ಪರಿಷತ್ತಿನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವಿಚಾರಕ್ಕೆ ಒಂದಷ್ಟು ಗದ್ದಲಗಳು ಜೋರಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಒಂದು ವಂದನಾ ನಿರ್ಣಯದ ಮೇಲೆ ಪ್ರಸ್ತಾವನೆ ಮಾಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಇದು ವಂದನಾ ನಿರ್ಣಯನ ಅಥವಾ ನಿಂದನಾ ನಿರ್ಣಯನ, ಈ ಎರಡರಲ್ಲಿ ಯಾವುದನ್ನು ಒಂದಾದ್ರೂ ಸ್ಪಷ್ಟಪಡಿಸಿ ಅನ್ನುವಂತ ಹಕ್ಕೊತ್ತಾಯವನ್ನ
ಸರ್ಕಾರಕ್ಕೆ ಮಂಡಿಸಿದ್ರು. ಯಾಕಂತಂದ ಹೇಳಿದ್ರೆ ಒಂದ್ ಕಡೆಗೆ ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸರ್ಕಾರ ಟೀಕೆಯನ್ನ ಮಾಡುತ್ತಾ ಇದೆ, ಮತ್ತೊಂದು ಕಡೆಗೆ ಇದು ಒಂದನೇ ನಿರ್ಣಯನ ಅನ್ನುವಂತ ರೀತಿಯಲ್ಲಿ ನಿರ್ಣಯನ ಮಂಡಿಸಲಿಕ್ಕೆ ಮುಂದಾಗಿದೆ. ಈ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದನ್ನ ಸ್ಪಷ್ಟಪಡಿಸಿ ಅನ್ನುವಂತ ಒತ್ತಾಯವನ್ನ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರ ನಡುವೆ ಸಾಕಷ್ಟು ಜಟಾಪಟಿ ಜೋರಾಗಿ ನಡೀತು. ಇದು ಭೋಜನ ವಿರಾಮದವರೆಗೂ ಇತ್ತು. ಭೋಜನ ವಿರಾಮದ ಬಳಿಕವೂ ಕೂಡ ವಿಧಾನಸಭೆಯಲ್ಲಿ ಎಚ್.ಕೆ. ಪಾಟೀಲ್ ರವರು ಆಡಿದಂತಹ ಮಾತಿನಗಳ ವಿಚಾರಕ್ಕೆ ವಿರೋಧ ಪಕ್ಷದ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು. ಇದರಲ್ಲಿ ಸಭಾಪತಿಗಳಾಗಿ ಮತ್ತು ವಿಪಕ್ಷ ನಾಯಕರ ಹೆಸರು ಕೂಡ ಉಲ್ಲೇಖ ಆಗಿದೆ. ಇದು ಹಕ್ಕುಚ್ಯುತಿ ಮಂಡನೆ ಆಗುತ್ತೆ ಅನ್ನುವಂತ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ಸದಸ್ಯರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ರೂಲ್ ಬುಕ್ ಅನ್ನ, ವಿಧಾನ ಪರಿಷತ್ನ ನಿಯಮಾವಳಿ ಎಂಬ ಪುಸ್ತಕ ಏನಿದೆ ಅದನ್ನ ಹರಿದು ಹಾಕಿ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಈ ರೂಲ್ ಬುಕ್ ಯಾಕಿರಬೇಕು ಅನ್ನೋಂತ ಆಕ್ರೋಶವನ್ನ ಬುಕ್ ಅನ್ನ ಹರಿದು ಹಾಕುವ ಮೂಲಕ ಹೊರ ಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ಇದರಿಂದ ಕೇಳಿದಂತ ಆಡಳಿತ ಪಕ್ಷದ ಸದಸ್ಯರೇನಿದ್ದಾರೆ, ರೂಲ್ ಬುಕ್ ಅನ್ನ ಹರಿದು ಹಾಕಿರುವಂತದ್ದು ಪೀಠಕ್ಕೆ ಮಾಡಿರುವಂತ ಅಪಮಾನ, ಹಾಗಾಗಿ ಪೀಠಕ್ಕೆ ವಿಪಕ್ಷ ನಾಯಕರು ಕ್ಷಮೆ ಯಾಚಿಸಬೇಕು, ಇಲ್ಲ ಅಂತಂದ ಹೇಳಿದ್ರೆ ಆಚೆಗೆ ಹಾಕಿ ಅನ್ನುವಂತ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಪೀಠದಲ್ಲಿದ್ದಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ರೂಲ್ ಬುಕ್ ಅನ್ನ ಹರಿದು ಹಾಕಬಾರ್ದು, ಯಾಕಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನ ಇದ್ದಂತೆ, ಹಾಗಾಗಿ ನೀವು ವಿಷಾದವನ್ನ ವ್ಯಕ್ತಪಡಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟರು. ಸೂಚನೆಯ ಬಳಿಕವೂ ಕೂಡ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಗದ್ದಲ ಜೋರಾದ ಹಿನ್ನೆಲೆಯಲ್ಲಿ ಸದನವನ್ನ 10-15 ನಿಮಿಷಗಳ ಕಾಲ ಈಗ ಮುಂದೂಡಿಕೆ ಮಾಡಲಾಗಿದೆ. ಸದನ ಮತ್ತೆ ಪುನರಾರಂಭದ ನಂತರದಲ್ಲೂ ಕೂಡ ಈ ಗದ್ದಲ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಮಿತಾ. ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಈ ಗೂಂಡಾಗಿರಿ ಎದುರಾಗಿಲ್ಲ, ತಪಾಸಣೆಗೊಂಡ ಹಾಗೂ ವಿರೋಧ ಪಕ್ಷದ ಭಾರವಾದ ವಾಹನಗಳ ತಪಾಸಣೆಗೊಂಡ ಹಾಗೂ ವಿರೋಧ ಪಕ್ಷದ ಭಾರವಾದ ವಾಹನಗಳ ತಪಾಸಣೆಗೊಂಡ ಹಾಗೂ ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ವಾಹನಗಳ ತಪಾಸಣೆಗೊಂಡ ಹಾಗೂ ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಹೊರಟ್ಟಿ ಅವರು ಪರಿಸ್ಥಿತಿನ ತಹಬದಿಗೆ ತರೋ ಪ್ರಯತ್ನ ಮಾಡ್ತಿದ್ದಾರೆ, ಅದರ ಹೊರತಾಗಿಯೂ ಕೂಡ ಜಟಾಪಟಿ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ, ಹಾಗೆ ವಿರೋಧ ಪಕ್ಷದ ಆರೋಪಕ್ಕೆ ಪ್ರಮುಖ ಕಾರಣವಾಗ್ತಿರೋದೇನ್ ವಿಚಾರ? ಸ್ಮಿತಾ, ನಿನ್ನೆಯಿಂದನೂ ಕೂಡ ವಿಧಾನ ಪರಿಷತ್ತಿನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ವಿಚಾರಕ್ಕೆ ಒಂದಷ್ಟು ಗದ್ದಲಗಳು ಜೋರಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಒಂದು ವಂದನಾ ನಿರ್ಣಯದ ಮೇಲೆ ಪ್ರಸ್ತಾವನೆ ಮಾಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಇದು ವಂದನಾ ನಿರ್ಣಯನ ಅಥವಾ ನಿಂದನಾ ನಿರ್ಣಯನ, ಈ ಎರಡರಲ್ಲಿ ಯಾವುದನ್ನು ಒಂದಾದ್ರೂ ಸ್ಪಷ್ಟಪಡಿಸಿ ಅನ್ನುವಂತ ಹಕ್ಕೊತ್ತಾಯವನ್ನ ಸರ್ಕಾರಕ್ಕೆ ಮಂಡಿಸಿದ್ರು. ಯಾಕಂತಂದ ಹೇಳಿದ್ರೆ ಒಂದ್ ಕಡೆಗೆ ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸರ್ಕಾರ ಟೀಕೆಯನ್ನ ಮಾಡುತ್ತಾ ಇದೆ, ಮತ್ತೊಂದು ಕಡೆಗೆ ಇದು ಒಂದನೇ ನಿರ್ಣಯನ ಅನ್ನುವಂತ ರೀತಿಯಲ್ಲಿ ನಿರ್ಣಯನ ಮಂಡಿಸಲಿಕ್ಕೆ ಮುಂದಾಗಿದೆ. ಈ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದನ್ನ ಸ್ಪಷ್ಟಪಡಿಸಿ ಅನ್ನುವಂತ ಒತ್ತಾಯವನ್ನ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರ ನಡುವೆ ಸಾಕಷ್ಟು ಜಟಾಪಟಿ ಜೋರಾಗಿ ನಡೀತು. ಇದು ಭೋಜನ ವಿರಾಮದವರೆಗೂ ಇತ್ತು. ಭೋಜನ ವಿರಾಮದ ಬಳಿಕವೂ ಕೂಡ ವಿಧಾನಸಭೆಯಲ್ಲಿ ಎಚ್.ಕೆ. ಪಾಟೀಲ್ ರವರು ಆಡಿದಂತಹ ಮಾತಿನಗಳ ವಿಚಾರಕ್ಕೆ ವಿರೋಧ ಪಕ್ಷದ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು. ಇದರಲ್ಲಿ ಸಭಾಪತಿಗಳಾಗಿ ಮತ್ತು ವಿಪಕ್ಷ ನಾಯಕರ ಹೆಸರು ಕೂಡ ಉಲ್ಲೇಖ ಆಗಿದೆ. ಇದು ಹಕ್ಕುಚ್ಯುತಿ ಮಂಡನೆ ಆಗುತ್ತೆ ಅನ್ನುವಂತ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ನಾಯಕರು ಸದಸ್ಯರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಚೆಲುವಾದಿ ನಾರಾಯಣಸ್ವಾಮಿ ಅವರು ರೂಲ್ ಬುಕ್ ಅನ್ನ, ವಿಧಾನ ಪರಿಷತ್ನ ನಿಯಮಾವಳಿ ಎಂಬ ಪುಸ್ತಕ ಏನಿದೆ ಅದನ್ನ ಹರಿದು ಹಾಕಿ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಈ ರೂಲ್ ಬುಕ್ ಯಾಕಿರಬೇಕು ಅನ್ನೋಂತ ಆಕ್ರೋಶವನ್ನ ಬುಕ್ ಅನ್ನ ಹರಿದು ಹಾಕುವ ಮೂಲಕ ಹೊರ ಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ಇದರಿಂದ ಕೇಳಿದಂತ
ಆಡಳಿತ ಪಕ್ಷದ ಸದಸ್ಯರೇನಿದ್ದಾರೆ ರೂಲ್ ಬುಕ್ ಅನ್ನ ಹರಿದು ಹಾಕಿರುವಂತದ್ದು ಪೀಠಕ್ಕೆ ಮಾಡಿರುವಂತಹ ಅಪಮಾನ. ಹಾಗಾಗಿ ಪೀಠಕ್ಕೆ ವಿಪಕ್ಷ ನಾಯಕರು ಕ್ಷಮೆ ಯಾಚಿಸಬೇಕು, ಇಲ್ಲ ಅಂತಂದ ಹೇಳಿದ್ರೆ ಆಚೆಗೆ ಹಾಕಿ ಅನ್ನುವಂತ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಪೀಠದಲ್ಲಿದ್ದಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ರೂಲ್ ಬುಕ್ ಅನ್ನ ಹರಿದು ಹಾಕಬಾರ್ದು, ಯಾಕಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನ ಇದ್ದಂತೆ, ಹಾಗಾಗಿ ನೀವು ವಿಷಾದವನ್ನ ವ್ಯಕ್ತಪಡಿಸಿ ಅನ್ನುವಂತ ಸೂಚನೆಯನ್ನ ಕೊಟ್ಟರು. ಸೂಚನೆಯ ಬಳಿಕವೂ ಕೂಡ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಗದ್ದಲ ಜೋರಾದ ಹಿನ್ನೆಲೆಯಲ್ಲಿ ಸದನವನ್ನ 10-15 ನಿಮಿಷಗಳ ಕಾಲ ಈಗ ಮುಂದೂಡಿಕೆ ಮಾಡಲಾಗಿದೆ. ಸದನ ಮತ್ತೆ ಪುನರಾರಂಭದ ನಂತರದಲ್ಲೂ ಕೂಡ ಈ ಗದ್ದಲ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ. ರೈಟ್, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಈ ಗೂಂಡಾಗಿರಿ ಎದುರಾಗಿಲ್ಲ, ಗೂಂಡಾಗಿರಿ ಎದುರಾಗಿಲ್ಲ. ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಪಕ್ಷದ ಭಾರವನ್ನು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಪಕ್ಷದ ಭಾರವನ್ನು ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ವಿರೋಧ ಪಕ್ಷದ ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಆರ್ಟಿಒ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಅಂತಂದ್ರೆ ಈ ರೂಲ್ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ? ಇಲ್ಲ ಅಂತಂದ್ರೆ ಸರ್, ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಆರ್ಟಿಒ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಅಂತಂದ್ರೆ